ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಆಲಿನ್ ವಂಸಿಕೆ. ಹಯಗ್ರೀವ ಸಿನಿಮಾ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಈ ಸಿನಿಮಾದ ಸಕ್ಸಸ್ನ ಸೆಲೆಬ್ರೇಷನ್ ಬಗ್ಗೆ ಒಂದ್ಸರಿ ನೀವೇ ಈ ವಿಡಿಯೋನ ನೋಡ್ಕೊಂಬಂದ್ಬಿಡಿ. ಹಯಗ್ರೀವ ಸಿನಿಮಾದ 25 ಡೇಸ್ನ ಸೆಲೆಬ್ರೇಷನ್ನ ಈಗ ಆಲ್ರೆಡಿ ನೋಡಿರ್ತೀರ. ನಿಜಕ್ಕೂ ಇದೊಂದು ತುಂಬ ಅದ್ಭುತವಾದ ವಿಚಾರ. ಯಾಕಂದರೆ ನಮ್ಮ ಕನ್ನಡದ ಒಂದು ಸಿನಿಮಾ 25 ಡೇಸ್ ಪೂರೈಸಿದೆ ಅಂದರೆ ಅದೊಂದು ಇವತ್ತಿನ ಕಾಲದಲ್ಲಂತೂ ತುಂಬ ಖುಷಿ ಪಡೋ ವಿಚಾರನೇ. ಯಾಕಂದರೆ ಇತ್ತೀಚೆಗೆ ನಮ್ಮ ಕನ್ನಡದಲ್ಲಿ ತುಂಬ ಸಿನಿಮಾಗಳು ಬರ್ತಿವೆ, ಆದರೆ ಥಿಯೇಟರಲ್ಲಿ ನಿಲ್ತಿಲ್ಲ. ಅದು ಯಾಕೆ ಏನು ಅನ್ನೋದು ಕನ್ನಡಿಗರಿಗೆ ಗೊತ್ತು. ಯಾಕಂದರೆ ಕನ್ನಡಿಗರು ಎಂಥ ವಿಚಾರನ, ಯಾವ ವಿಚಾರನ ಸಕ್ಸಸ್ ಮಾಡ್ತಾರೆ, ಯಾವ ವಿಚಾರನ ಫೇಲ್ಯೂರ್ ಮಾಡ್ತಾರೆ ಅನ್ನೋದು ಅಭಿಮಾನಿ ದೇವ್ರಿಗೆ ಮಾತ್ರ ಗೊತ್ತು. ಸೊ ಆದ್ದರಿಂದ ಹಯಗ್ರೀವ ಸಿನಿಮಾನ ನಿಜಕ್ಕೂ ಕನ್ನಡಿಗರು ಒಪ್ಕೊಂಡು ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿರೋದಕ್ಕೇ ಇಷ್ಟು ದಿನ ಪೂರೈಸಿರೋದು. ನಿಜಕ್ಕೂ ಇದೊಂದು ಖುಷಿ ಪಡೋವಂಥ ವಿಚಾರನೇ. ಯಾಕೆ ಅಂತ ಈಗ ಆಲ್ರೆಡಿ ಹೇಳಿದ್ದೀನಿ. ಸೊ ಇದೇ ರೀತಿ ಮುಂದೆ ಬರೋ ಕನ್ನಡ ಸಿನಿಮಾಗಳು ಸುಧಾ ಚೆನ್ನಾಗಿ ಓಡಲಿ, 25, 50 ಆಗಲಿ, 50, 100 ಆಗಲಿ ಅಂತ ಹೇಳ್ತಾ, ಕಡೆಯದಾಗಿ ಸಿನಿಮಾದ ಹೀರೋ ಧನ್ವೀರ್ ಅವರು ಸುಧಾ ತುಂಬ ಖುಷಿಪಟ್ಟು ಅವರೂ ಹೇಳ್ಕೊಂಡಿದ್ದಾರೆ, ನಿಜಕ್ಕೂ ನಮ್ಮ ಕನ್ನಡಿಗರು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಡಲ್ಲ, ಗೆಲ್ಲಿಸ್ತಾರೆ ಅನ್ನೋದಕ್ಕೆ ಈ ಸಿನಿಮಾನೂ ಒಂದು ಸಾಕ್ಷಿ ಅಂತ ಹೇಳ್ತಾ ಆ್ಯಂಡ್ ಮುಂದೆ ಕಡೆಯದಾಗಿ ಒಂದು ವಿಚಾರನೂ ಧನ್ವೀರ್ ಅವರು ಖುಷಿ ಆಗೋ ವಿಚಾರನೂ ಹೇಳಿದ್ದಾರೆ. ಏನಂದರೆ ಅದು ಡಿ ಬಾಸ್ ದರ್ಶನ್ ಅವರು ಸುಧಾ ಈ ಸಿನಿಮಾ ಸಕ್ಸಸ್ನ ಕೇಳಿ ತುಂಬ ಖುಷಿ ಪಟ್ಟಿದ್ದಾರೆ ಅಂತ ಅವರೇ ಈ ಪ್ರೆಸ್ ಮೀಟಲ್ಲಿ ಹೇಳಿರೋದು. ನಿಜಕ್ಕೂ ಡಿ ಬಾಸ್ ಅಭಿಮಾನಿಗಳಿಗೆ ಒಂದು ಖುಷಿಯಾಗೋ ವಿಚಾರನೇ ಅಂತ ಹೇಳ್ತಾ, ದಯವಿಟ್ಟು ಯಾರಿನ್ನೂ ಹಯಗ್ರೀವ ಸಿನಿಮಾನ ನೋಡಿಲ್ಲ, ಥಿಯೇಟರ್ಗೆ ಹೋಗಿ ನೋಡಿ ಸಿನಿಮಾನ ಇನ್ನೂ ಸಕ್ಸಸ್ ಆಗೋ ರೀತಿ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಕಡೆಯದಾಗಿ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ನಮಸ್ಕಾರ.